ಪ್ರಿಯ ವೀಕ್ಷಕರೇ, ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪಾಕಿಸ್ತಾನದ ಅತಿ ದೊಡ್ಡ ಮತ್ತು ಸಂಪನ್ಮೂಲ ಸಮೃದ್ಧ ಪ್ರಾಂತ್ಯವಾದ ಬಲೂಚಿಸ್ತಾನ್ ಬಹಳ ಹಿಂದಿನಿಂದ ಸಂಘರ್ಷ ಮತ್ತು ಅಶಾಂತಿಯ ತಾಣ ಆಗಿದೆ. ಚಿನ್ನ, ತಾಮ್ರ, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲದ ಅಪಾರ ನಿಕ್ಷೇಪದ ಹೊರತಾಗಿಯೂ ಕೂಡ ಬಲೂಚಿಸ್ತಾನ ಆ ದೇಶದ ಅತ್ಯಂತ ಬರದ ಪ್ರದೇಶವಾಗಿ ಉಳ್ಕೊಂಡಿದೆ. ಈ ವಿಡಿಯೋದಲ್ಲಿ ಬಲೂಚಿಸ್ತಾನ್ ಸಂಘರ್ಷದ ಇತಿಹಾಸ, ಅದಕ್ಕೆ ಕಾರಣಗಳು ಮತ್ತು ದಕ್ಷಿಣ ಏಷ್ಯಾದ ಅತ್ಯಂತ ಸಂಕೀರ್ಣ ಮತ್ತು ಅಸ್ಥಿರ ಸಮಸ್ಯೆಗಳಲ್ಲಿ ಯಾಕಿನ್ನ ಒಂದಾಗಿ ಉಳ್ಕೊಂಡಿದೆ, ಅದರ ಪ್ರಸ್ತುತ ಪರಿಸ್ಥಿತಿಯನ್ನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೂ ಮುನ್ನ ನೀವು ನಮ್ಮ ಸುತ್ತಮುತ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪಾಕಿಸ್ತಾನನ 4 ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾ ಇದು ಅಫ್ಘಾನಿಸ್ತಾನ ಗಡಿಗೆ ಹೊಂದ್ಕೊಂಡಿದೆ. ಎರಡನೇದು ಪಂಜಾಬ್ ಪ್ರಾಂತ್ಯ, ಇದು ನೀವು ನೋಡೋ ಎಲ್ಲ ಸೇನಾ ಜನರಲ್ಗಳು ಏನು ನೋಡ್ತಿರಲ್ಲ ಇಲ್ಲಿಂದಲೇ ಬಂದಿರೋ, ಇದು ಭಾರತದ ಗಡಿ ಹೊಂದ್ಕೊಂಡಿದೆ. ಇನ್ನು ಮೂರನೇದು ಸಿಂಧ್, ಇದು ಕೂಡ ಭಾರತದ ಗಡಿ ಹೊಂದ್ಕೊಂಡಿದೆ. ನಾಲ್ಕನೇದು ಬಲೂಚಿಸ್ತಾನ್, ಇದು ಇರಾನ್ ಮತ್ತು ಅಫ್ಘಾನಿಸ್ತಾನದ ಗಡಿ ಹೊಂದ್ಕೊಂಡಿದೆ. ಪಾಕಿಸ್ತಾನದಲ್ಲೇ ಅತಿ ದೊಡ್ಡ ಭೂಪ್ರದೇಶನ ಹೊಂದಿರತಕ್ಕಂಥ ಒಂದು ಪ್ರಾಂತ್ಯ ಅಂದರೆ ಅದು ಬಲೂಚಿಸ್ತಾನ್. ಇದು ಒಟ್ಟು ಭೂಭಾಗದ 44% ಇದೆ. ಇಲ್ಲಿನ ಜನಸಂಖ್ಯೆ 6-7%. ಇದು ಪಾಕಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರೋ ಒಂದು ಪ್ರಾಂತ್ಯ. ಈ ಖನಿಜ ಸಮೃದ್ಧ ಪ್ರದೇಶವಾದ ಬಲೂಚಿಸ್ತಾನ್ ಏಷ್ಯಾದಲ್ಲೇ ಒಂದು ಸ್ಟ್ರಾಟಜಿಕ್ ಪ್ಲೇಸ್ ಆಗಿದೆ. ಶ್ರೀಮಂತ ಕೃಷಿ ಭೂಮಿ ಮತ್ತು ಈ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯ ಕಾರಣದಿಂದ ಇದನ್ನು ಪಾಕಿಸ್ತಾನದ ಹಣ್ಣಿನ ಬುಟ್ಟಿ ಅಂತಲೂ ಕೂಡ ಕರೀತಾರೆ. ಚೀನಾ ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್, ಸಿಪೆಕ್ ಯೋಜನೆ ಅಂತ ಏನು ಕರಿತೀವಿ, ಈ ಯೋಜನೆ ಅಡಿಯಲ್ಲಿ ಗಾದಾರ್ ಬಂದರು ಮಧ್ಯ ಏಷ್ಯಾ ಮತ್ತು ಚೀನಾದೊಂದಿಗೆ ವ್ಯಾಪಾರ ಮತ್ತು ಇಂಧನ ಸಾಗಣೆಗೆ ಪ್ರಮುಖ ಸಂಪರ್ಕವನ್ನು ಇಲ್ಲಿ ಒದಗಿಸುತ್ತೆ. ಬಲೂಚಿಸ್ತಾನ್ ಅನ್ನೋ ಪದ ಎಷ್ಟು ಹಳೆಯದೋ ಅದರ ಸಮಸ್ಯೆ ತುಂಬ ದೊಡ್ಡದು ಮತ್ತು ಅದಕ್ಕಿಂತ ಹಳೇದು ಕೂಡ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತೆ. 12ನೇ ಶತಮಾನದಲ್ಲಿ ಬಲೂಚಿಸ್ತಾನ್ ಅನ್ನೋ ಈ ಪ್ರದೇಶಕ್ಕೆ ಯಾವುದೇ ಗಡಿ ಇರಲಿಲ್ಲ. ಈ ಪ್ರದೇಶದ ಹೆಸರು ಬಲೂಚಿಸ್ತಾನ್ ಕೂಡ ಆಗಿರಲಿಲ್ಲ. ಈ ನಕ್ಷೆಯಲ್ಲಿ ನೀವು ನೋಡಿರುವ ಈ ಗುಲಾಬಿ ಪ್ರದೇಶವಾದ ಬಲೂಚ್ ಬುಡಕಟ್ಟು ಜನಾಂಗದವರು ಈ ಪ್ರದೇಶದಲ್ಲಿ ವಾಸ ಮಾಡ್ತಾಯಿದ್ರು. ಇಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳು ವಾಸ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಮೀರ್ ಜಲಾಲ್ ಖಾನ್. ಮೀರ್ ಜಲಾಲ್ ಖಾನ್ ಇಲ್ಲಿ 44 ಬುಡಕಟ್ಟು ಜನಗಳೊಂದಿಗೆ ಮಾತಾಡಿ ಒಂದು ದೇಶ ಅಥವಾ ಒಂದು ಪ್ರದೇಶವನ್ನು ಆತ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಬುಡಕಟ್ಟು ಸಮುದಾಯಗಳನ್ನ ಒಂದು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಇದಕ್ಕಾಗಿ ಮೀರ್ ಜಲಾಲ್ ಖಾನ್ನ ಇಂದಿಗೂ ಕೂಡ ಬಲೂಚ್ ಸಮುದಾಯದ ಪಿತಾಮಹ ಅಂತ ಕರೀತಾರೆ. ಇವಾಗಲೂ ಕೂಡ ಈ ಮೀರ್ ಜಲಾಲ್ ಖಾನ್ ಮಕ್ಕಳ ಹೆಸರನ್ನ ಅಲ್ಲಿ ಪ್ರದೇಶಗಳಲ್ಲಿ ನಾವು ಕಾಣ್ಬೋದು. ಉದಾಹರಣೆಗೆ ರಿಂದಾಬಾದ್, ಕೋರೈ, ಜಟಾಯ್ ಇವೆಲ್ಲ ಈ ಮೀರ್ ಜಲಾಲ್ ಖಾನ್ ಮಕ್ಕಳುಗಳ ಹೆಸರುಗಳು. 12 ಮತ್ತು 13ನೇ ಶತಮಾನದಲ್ಲಿ ಈ ಪ್ರದೇಶ ಮಾಂಗೋಲ್ ಮತ್ತು ಸೆಲ್ಪುಕ್ ಆಕ್ರಮಣಗಳಿಗೆ ಒಳಗಾಗುತ್ತೆ. 16-18ನೇ ಶತಮಾನದಲ್ಲಿ ಇಲ್ಲಿನ ಒಂದು ಆಂತರಿಕ ಸಂಘರ್ಷಗಳ ಕಾರಣದಿಂದಾಗಿ ಬಾಹ್ಯ ಶಕ್ತಿಗಳು ಜಾಸ್ತಿ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಶುರು ಮಾಡ್ತವೆ. ಇನ್ನು 19ನೇ ಶತಮಾನ ನಮಗೆಲ್ರಿಗೂ ಗೊತ್ತಿರೋ ವಿಚಾರ, ಇದನ್ನು ಬ್ರಿಟಿಷ್ ಸಾಮ್ರಾಜ್ಯ ಆಕ್ಯುಪೈ ಮಾಡುತ್ತೆ. ಇದು ಅಲ್ಲಿ ಆಂತರಿಕ ಸಂಘರ್ಷಗಳು ಮತ್ತು ದಂಗೆಗಳಿಗೆ ಕಾರಣ ಆಗುತ್ತೆ. 1947ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬೇರ್ಪಟ್ಟಾಗ ಅಥವಾ ಅದಕ್ಕಿಂತ ಮುಂಚೆ ನಮ್ಮಲ್ಲಿ ರಾಜಪ್ರಭುತ್ವದ ರಾಜ್ಯಗಳನ್ನು ನಾವು ನೋಡ್ತೀವಿ. ಭಾರತದಲ್ಲಿ ಅನೇಕ ರಾಜಪ್ರಭುತ್ವದ ರಾಜ್ಯಗಳಿದ್ವು. ಇವುಗಳನ್ನು ವಿಲೀನ ಮಾಡೋದಕ್ಕೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಎಷ್ಟು ಪ್ರಮುಖ ಪಾತ್ರ ವಹಿಸಿದ್ರು ಅಂತ ನಮ್ಗೆ ಗೊತ್ತಿರೋ ವಿಚಾರನೆ. 1947ಕ್ಕಿಂತ ಮೊದಲೇ ನಾವಿಲ್ಲಿ 4 ರಾಜಪ್ರಭುತ್ವ ರಾಜ್ಯಗಳನ್ನು ಬಲೂಚಿಸ್ತಾನದಲ್ಲಿ ನೋಡ್ತೀವಿ. ಕಲಾತ್, ಕರಣ್, ಲಸ್ಮೇಲಾ ಮತ್ತು ಮಕ್ರಾನ್ ಅಂತ ಹೇಳ್ಬಿಟ್ಟು. ಈ ರಾಜಪ್ರಭುತ್ವದ ಆಳ್ವಿಕೆಗಳಿಗೆ 3 ಆಪ್ಷನ್ ಕೊಡಲಾಗುತ್ತೆ. ಒಂದು, ನೀವು ಭಾರತದೊಂದಿಗೆ ವಿಲೀನ ಮಾಡ್ಕೋಬೇಕು, ಇಲ್ಲ ಪಾಕಿಸ್ತಾನದೊಂದಿಗೆ ವಿಲೀನ ಮಾಡ್ಕೋಬೇಕು, ಅಥವಾ ನೀವು ಸ್ವತಂತ್ರ ಆಗಬೇಕು. ಇಲ್ಲಿ ಕರಣ್, ಮಕ್ರಾನ್, ಲಾಸ್ಮಿನ್ ಅನ್ನೋ 3 ರಾಜ್ಯಗಳು ಮಹಮ್ಮದ್ ಜಿನ್ನಾ ಕಂಟ್ರೋಲ್ ಇರ್ತವೆ ಮತ್ತು ಅವು ಪಾಕಿಸ್ತಾನ ಜೊತೆಗೆ ವಿಲೀನ ಮಾಡ್ಕೊಳ್ಲಿಕ್ಕೂ ಕೂಡ ಒಪ್ಕೊಳ್ತವೆ. ಆದರೆ 4ನೇ ಪ್ರಾಂತ್ಯ ಕರತ್ ಇರುತ್ತಲ್ಲ, ಇಲ್ಲಿ ಆಡಳಿತಗಾರ ಕಲತ್ ಖಾನ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿ ಸ್ವಾತಂತ್ರ್ಯವನ್ನು ಬಯಸಿರ್ತಾನೆ. ವಾಸ್ತವವಾಗಿ 1940ರಲ್ಲಿ ಅಂದರೆ ಸ್ವತಂತ್ರ ಪಡೆಯೋ ಕೇವಲ 1 ವರ್ಷ ಮೊದಲು ಈ ಕಲತ್ ಖಾನ್ನ ಮಹಮ್ಮದ್ ಜಿನ್ನಾ ತಮ್ಮ ಕಾನೂನು ಸಲಹೆಗಾರರಾಗಿ ನೇಮಿಸ್ಕೊಂಡಿರ್ತಾರೆ. ಅದು ಆಗಸ್ಟ್ 4ನೇ ತಾರೀಕು 1947ನೇ ಇಸ್ವಿ. ಅಂದರೆ ಸ್ವತಂತ್ರ ನಾವು ಪಡೆಯೋ ಕೆಲವೇ ದಿನಗಳ ಮೊದಲು ದೆಹಲಿಯಲ್ಲಿ ಒಂದು ಸಭೆ ನಡೆಯುತ್ತೆ. ಇದರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್, ಕಲತ್ ಖಾನ್, ಜವಾಹರ್ಲಾಲ್ ನೆಹರು ಮತ್ತು ಮಹಮ್ಮದ್ ಜಿನ್ನಾ ಇರ್ತಾರೆ. ಈ ಸಭೆಯಲ್ಲಿ ಮಹಮ್ಮದ್ ಜಿನ್ನಾ ಕಲತ್ ರಾಜ್ಯ ಒಂದು ಸ್ವತಂತ್ರ ರಾಜ್ಯ ಅಂತ ಪರಿಗಣನೆ ಮಾಡೋದಕ್ಕೆ ಲಿಖಿತವಲ್ಲದ ಒಂದು ಒಪ್ಪಂದಕ್ಕೆ ಅವರು ಒಪ್ಕೊತಾರೆ. ಇಲ್ಲಿ ಒಂದು ಡಿಪ್ಲೊಮೆಸಿನ ಅರ್ಥ ಮಾಡ್ಕೋಬೇಕು. ಈ ಒಂದು ಒಪ್ಪಂದದ ಮೂಲಕ ಭಾರತದ ಪಾತ್ರ ಇಲ್ಲಿಂದ ಕಣ್ಮರೆ ಆಗುತ್ತೆ. ಆಗಸ್ಟ್ 15, 1947ನೇ ಇಸ್ವಿ ಭಾರತಕ್ಕೆ ಸ್ವತಂತ್ರ ಸಿಕ್ತು. ಪಾಕಿಸ್ತಾನ ಕೂಡ ಪ್ರತ್ಯೇಕ ರಾಷ್ಟ್ರ ಆಯಿತು. ಅದೇ ದಿನ ಕಲತ್ ಖಾನ್ ಇಲ್ಲಿ ಸ್ವತಂತ್ರವನ್ನು ಘೋಷಿಸ್ತಾರೆ ಆ ರಾಜ್ಯಕ್ಕೆ. ಅದಾದ 1 ತಿಂಗಳ ನಂತರ ಸೆಪ್ಟೆಂಬರ್ 12ನೇ ತಾರೀಕು 1947ನೇ ಇಸ್ವಿ ಬ್ರಿಟಿಷ್ ಒಂದು ಸಣ್ಣ ಅಧಿಕೃತ ಹೇಳಿಕೆ ಕೊಡ್ತಾರೆ. ಅದೇನು ಅಂತಂದರೆ ಕಲತ್ ರಾಜ್ಯ ಅಂತಾರಾಷ್ಟ್ರೀಯ ಜವಾಬ್ದಾರಿ ನಿರ್ವಹಿಸೋ ಸ್ಥಿತಿಯಲ್ಲಿಲ್ಲ ಅಂತ ಹೇಳ್ಬಿಟ್ಟು. ಈ ಒಂದು ಹೇಳಿಕೆಯಿಂದ ಪಾಕಿಸ್ತಾನ ಕಲತ್ ರಾಜ್ಯವನ್ನು ಪಾಕಿಸ್ತಾನಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಒತ್ತಡ ಹೇರಲಿಕ್ಕೆ ಶುರು ಮಾಡುತ್ತೆ. ಡಿಸೆಂಬರ್ 1947ರಲ್ಲಿ ಕಲತ್ ಖಾನ್ ಬ್ರಿಟಿಷ್ ಬಳಿ ಹೋಗಿ ಅವರು ಸಪೋರ್ಟ್ ಕೇಳ್ತಾರೆ. ಹಾಗೆ ಭಾರತ ಮತ್ತು ಅಫ್ಘಾನಿಸ್ತಾನ ಸಪೋರ್ಟ್ ಕೂಡ ಕೇಳ್ತಾರೆ.
ಭಾರತದಲ್ಲಿ ಜವಾಹರ್ಲಾಲ್ ನೆಹರು ಅಂದು ಸಪೋರ್ಟ್ ಮಾಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಬಹುಶಃ ಅಂದು ನಾವು ಏನಾದರೂ ಸಪೋರ್ಟ್ ಮಾಡಿದರೆ ಇಂದು ಬಲೂಚಿಸ್ತಾನ್ ಭಾರತದಲ್ಲಿ ಇರ್ತಾಯಿತ್ತೇನೋ. ಪಾಕಿಸ್ತಾನದ ಅಂದಿನ ಮೇಜರ್ ಜನರಲ್ ಮೊಹಮ್ಮದ್ ಅಕ್ಬರ್ ಖಾನ್ ಪಾಕಿಸ್ತಾನದ ಸೈನ್ಯದೊಂದಿಗೆ ಕಲಾತ್ಗೆ ಪ್ರವೇಶ ಮಾಡ್ತಾರೆ. ಎಲ್ಲ ಕಡೆಯಿಂದ ಸುತ್ತುವರೆದ ಈ ಕಲಾತ್ ಖಾನ್ ಅವರು ಕರಾಚಿಗೆ ಕರೆದೊಯ್ದು ಅಲ್ಲಿ ದಾಖಲೆಗೆ ಸಹಿ ಮಾಡಿಸ್ಕೊತಾರೆ. ಇಡೀ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಅವರು ಆಕ್ಯುಪೈ ಮಾಡ್ಕೊತಾರೆ. ಅಷ್ಟೇ ಅಲ್ಲ, ಈ ಪ್ರದೇಶಕ್ಕೆ ಅವರು ಬಲೂಚಿಸ್ತಾನ್ ಅಂತ ಹೆಸರಿಡ್ತಾರೆ. ಸಮಸ್ಯೆ ಶುರುವಾಗೋದು ಇಲ್ಲಿಂದ. ಅಕ್ಟೋಬರ್ 14, 1955 ಪಾಕಿಸ್ತಾನ ಒಂದು ಯೂನಿಟ್ರಿ ಸಿಸ್ಟಮ್ ಅಂತ ಮಾಡುತ್ತೆ, ಅಂದರೆ ಘಟಕ ವ್ಯವಸ್ಥೆ. ಇದು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡ್ಕೊಳುತ್ತೆ. ಅಂದರೆ ಪಶ್ಚಿಮ ಪಾಕಿಸ್ತಾನ ಅಂದರೆ ಇಂದಿನ ಬಾಂಗ್ಲಾದೇಶ. ಇದು ಈ ಬಲೂಚಿಗಳಲ್ಲಿ ಒಂಥರ ಅಸುರಕ್ಷತೆಯನ್ನು ಹುಟ್ಟಾಕುತ್ತೆ. ಯೂನಿಟ್ರಿ ಸಿಸ್ಟಮ್ ಬಂದಾದಮೇಲೆ ಅವರ ಐಡೆಂಟಿಟಿನ ಅವರು ಕಳ್ಕೊಳ್ಲಿಕ್ಕೆ ಶುರು ಮಾಡಿದರು. ಅದರಿಂದ ಏನಾಯ್ತು ಅಂದರೆ ಬಲೂಚಿಸ್ತಾನ್ ಅನ್ನೋ ಹೆಸರು ಅಧಿಕೃತವಾಗಿ ಕಣ್ಮರೆ ಆಗ್ತಾಯಿತ್ತು. ಇವರು 2ನೇ ದರ್ಜೆ ನಾಗರಿಕರಾದರು. ಜೊತೆಗೆ ಅವರ ಎಲ್ಲ ರಾಜಕೀಯ ಪ್ರಾತಿನಿಧ್ಯನೂ ಕೂಡ ಹೋಗ್ತಾಯಿತ್ತು. ಪಾಕಿಸ್ತಾನದ ಮೋಸವನ್ನು ಅರ್ಥ ಮಾಡಿಕೊಂಡ ಕಲಾತ್ ಖಾನ್ ಮತ್ತು ಅವರ ಸೋದರ ಪ್ರಿನ್ಸ್ ಅಬ್ದುಲ್ ಕರೀಂ 1948ನೇ ಇಸ್ವಿಯಲ್ಲಿ ಒಂದು ಬಲೂಚ್ ರಾಷ್ಟ್ರೀಯ ವಿಮೋಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಮೂಲಕ ಅವರು ಪಾಕಿಸ್ತಾನದ ಸೈನ್ಯದ ವಿರುದ್ಧ ಗೆರಿಲ್ಲಾ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಇದು ಪಾಕಿಸ್ತಾನದ ವಿರುದ್ಧ ನಡೆದ ಒಂದು ಮೊದಲ ಸಶಸ್ತ್ರ ದಂಗೆ. ಇಂದು ನಾವು ಏನು ನೋಡ್ತಾ ಇದ್ದೀವಿ, ಈ ಬಲೂಚ್ ಸಮಸ್ಯೆ ಅಥವಾ ಬಲೂಚ್ ರಾಷ್ಟ್ರೀಯತೆ ಬೀಜ ಮೊಳಕೆ ಹೊಡೆಯೋದೇ ಇಲ್ಲಿಂದ. ಶಿಕ್ಷಕರ ಜಿನ್ನಾ ಮಾಡಿದ ಆ ದ್ರೋಹ, ಇಸ್ಲಾಮಾಬಾದ್ನ ಮಿಲಿಟ್ರಿ ಶಕ್ತಿ ಮತ್ತು 75 ವರ್ಷಗಳಿಂದ ಅಲ್ಲಿನ ಜನರು ಮತ್ತು ಆ ಸಂಪನ್ಮೂಲಗಳನ್ನ ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ ಅನ್ನೋದೇ ಇಂದಿನ ಈ ಬಲೂಚಿಸ್ತಾನ ಒತ್ತಿರೋದಕ್ಕೆ ಮೂಲ ಕಾರಣ. 1947ರಲ್ಲಿ ಪಾಕಿಸ್ತಾನ ರಚನೆ ಆದಾಗಿನಿಂದ ಇವತ್ತಿನವರೆಗೂ ಬಲೂಚಿಸ್ತಾನ ಕನಿಷ್ಠ 5 ಪ್ರತ್ಯೇಕತಾವಾದಿ ದಂಗೆಗಳಿಗೆ ಸಾಕ್ಷಿಯಾಗಿದೆ. ಮುನ್ನೆಲೆಗೆ ಬಂದಿರೋ ಬಲೂಚ್ ಲಿಬರೇಷನ್ ಆರ್ಮಿ BLAನ 1990ರ ದಶಕದ ಅಂತ್ಯದಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. 2010ರಲ್ಲಿ ಈ ಗುಂಪು ಆತ್ಮಹತ್ಯೆ ದಳ ಮತ್ತು ಮಜೀದ್ ಬ್ರಿಗೇಡನ್ನು ಪ್ರಾರಂಭ ಮಾಡುತ್ತೆ. 2019ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಇವ್ರನ್ನ ಭಯೋತ್ಪಾದಕ ಸಂಘಟನೆ ಅಂತ ಹೆಸರಿಸುತ್ತೆ. ಚೀನಾ ಮುಖ್ಯವಾಗಿ ಸಿಪೆಕ್ ಯೋಜನೆಯನ್ನು ಬಲೂಚಿಸ್ತಾನದಲ್ಲಿ ಜಾಸ್ತಿ ಕವರ್ ಮಾಡಿರೋದ್ರಿಂದ ಈ BLA ಜಾಸ್ತಿ ಸಿಪೆಕ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಮತ್ತು ಪಾಕಿಸ್ತಾನ ಮಿಲಿಟರಿ ಗುರಿಗಳ ಮೇಲೆ ಚೀನಾ ನಿರ್ಮಿಸಿದ ಮೂಲ ಸೌಕರ್ಯಗಳ ಮೇಲೆ ಜಾಸ್ತಿ ದಾಳಿ ಮಾಡ್ತಾ ಇದೆ. 2019ರಲ್ಲಿ ಗ್ವಾದರ್ ಬಂದರ್ನಲ್ಲಿರೋ ಪರ್ಲ್ ಕಾಂಟಿನೆಂಟಲ್ ಹೋಟೆಲ್ ಮೇಲೆ ದಾಳಿ ಮಾಡುತ್ತೆ. 2024ರಲ್ಲಿ ಕರಾಚಿ ವಿಮಾನ ನಿಲ್ದಾಣದ ರಸ್ತೆಯನ್ನು ಪ್ರಚೋದಿಸಿದ ಸ್ಫೋಟಕ ಜವಾಬ್ದಾರಿಯನ್ನು BLA ಹೊತ್ಕೊಳ್ಳುತ್ತೆ. ಇದರಲ್ಲಿ 2 ಚೀನಿ ಪ್ರಜೆಗಳು ಸಾವನ್ನಪ್ತಾರೆ, 10 ಪಾಕಿಸ್ತಾನಿ ಪ್ರಜೆಗಳು ಗಾಯಗೊಳ್ತಾರೆ. ಒಂದು ಕಡೆ ಬಲೂಚಿಸ್ತಾನದಲ್ಲಿ BLA ಬಲಗೊಳ್ತಾ ಇದೆ. ಬುಡಕಟ್ಟು ಪ್ರದೇಶದಲ್ಲಿ ಪಾಕಿಸ್ತಾನ್ ತಾಲಿಬಾನ್ ದಾಳಿಗಳು ಹೆಚ್ಚಾಗ್ತಿದ್ದಾವೆ. ಈ ಕಡೆ ಮಿಲಿಟರಿ ಬೆಂಬಲಿತ ಸರ್ಕಾರ, ಜೈಲಿನಲ್ಲಿರೋ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ನಡುವೆ ಬಗೆಹರಿದಿರೋ ರಾಜಕೀಯ ಉದ್ವಿಗ್ನತೆ, ಈ ನಡುವೆ ದೇಶದ ಒಂದು ಆರ್ಥಿಕತೆಯನ್ನು ಸ್ಥಿರಗೊಳಿಸ್ಕೊಳ್ಳಲಿಕ್ಕೆ ಎಣಗಾಡ್ತಿರೋ ಈ ಸರ್ಕಾರ, ಇನ್ನೊಂದು ಕಡೆ ಇಸ್ಲಾಮಾಬಾದ್ನ ರಾವಲ್ಪಿಂಡಿ ಮತ್ತೊಮ್ಮೆ ಬಹುಮುಖಿ ಭದ್ರತಾ ಸವಾಲುಗಳನ್ನು ಎದುರಿಸ್ತಾ ಇದೆ. ಇದೆಲ್ಲ ಈ ಒಂದು ಪಾಕಿಸ್ತಾನದ ಸರ್ಕಾರಕ್ಕೆ ಸವಾಲಾಗಿದೆ. ಪಾಕಿಸ್ತಾನ ಮತ್ತು ಈ ಬಲೂಚಿಸ್ತಾನ ನಡುವೆ ನಡೀತಾ ಇರೋ ಈ ಉದ್ವಿಗ್ನತೆ ಒಂದು ಸಣ್ಣ ಗೆರಿಲ್ಲಾ ಯುದ್ಧದಂತೆ ಕಾಣಿಸ್ತಾ ಇಲ್ಲ. ಇದು ಪರಸ್ಪರ 2 ದೇಶಗಳ ಸೈನ್ಯದಂತೆ ಕಾಣಿಸ್ತಾ ಇದೆ. ಮಾರ್ಚ್ 11, 2025ನೇ ಇಸ್ವಿ ಕ್ವೆಟ್ಟಾದಿಂದ ಪೆಷಾವರ್ಗೆ ಹೋಗ್ತಿದ್ದ ರೈಲು ಜಾಫರ್ ಎಕ್ಸ್ಪ್ರೆಸ್ ಮೇಲೆ ಈ BLA ದಾಳಿ ಮಾಡಿದ ಮೇಲಂತೂ ಪಾಕಿಸ್ತಾನದ ಸೈನ್ಯದ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಅಣ್ಸುಡ್ ಬೆಕ್ನಂತಾಗಿದೆ. ಪಾಕಿಸ್ತಾನಕ್ಕಿರೋ ದೊಡ್ಡ ಚಾಲೆಂಜ್ ಏನು ಅಂತಂದರೆ ಈ ಬಲೂಚಿಗಳ ಜೊತೆ ಅವರು ಶಸ್ತ್ರಾಸ್ತ್ರಗಳೊಂದಿಗೆ ಹೋರಾಟ ಮಾಡಬೇಕಾ ಅಥವಾ ಏನಾದರೂ ಅದನ್ನು ನಿಲ್ಲಿಸಬೇಕಾ ಅಥವಾ ಅವರೊಂದಿಗೆ ರಾಜಕೀಯ ಸಂಭಾಷಣೆ ನಡೆಸಬೇಕಾ, ಇದನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾಲವೇ ಉತ್ತರಿಸಬೇಕು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.